ಆತ್ಮೀಯ ವಿದ್ಯಾರ್ಥಿಗಳೇ, PUC ಕ್ಲಾಸ್ ರೂಮ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ಕಾಂಪ್ಲೆಕ್ಸ್ ನಂಬರ್ಸ್ ಆ್ಯಂಡ್ ಕ್ವಾಡ್ರಾಟಿಕ್ ಇಕ್ವೇಷನ್ ಕ್ಲಾಸ್ 11 ಮ್ಯಾಥಮ್ಯಾಟಿಕ್ಸ್ ಚಾಪ್ಟರ್ 4 ಇದರ ಎಕ್ಸಸೈಸ್ 4.1ನಲ್ಲಿ ಬರುವಂತಹ ಕ್ವಶನ್ನ ಸೊಲ್ಯೂಷನನ್ನು ಕಂಡುಹಿಡಿಯೋಣ. Find the multiplicative inverse of each of the complex numbers given in the exercise 11 to 13. Question number 11, 4 minus 3i. ಈ ಕ್ವಶನಲ್ಲಿ ನಾವು ಮಲ್ಟಿಪ್ಲಿಕೇಟಿವ್ ಇನ್ವರ್ಸನ್ನು ಕಂಡುಹಿಡಿಬೇಕು. ಮಲ್ಟಿಪ್ಲಿಕೇಟಿವ್ ಇನ್ವರ್ಸನ್ನು ಕಂಡುಹಿಡಲಿಕ್ಕೆ ಎರಡು ಮೆಥಡ್ ಇದೆ. ಮೊದಲ ಮೆಥಡ್ ನಾವು ಫಾರ್ಮುಲಾವನ್ನು ಉಪಯೋಗಿಸ್ಬೋದು. Z ಇನ್ವರ್ಸ್ ಇಸ್ ಈಕ್ವಲ್ ಟು Z ಕಾಂಜುಗೇಟ್ ಡಿವೈಡೆಡ್ ಬೈ ಮಾಡ್ಯುಲಸ್ ಆಫ್ Z ಸ್ಕ್ವೇರ್. ಈ ಫಾರ್ಮುಲಾ ನಮಗೆ ಡೈರೆಕ್ಟಾಗಿ ಮಲ್ಟಿಪ್ಲಿಕೇಟಿವ್ ಇನ್ವರ್ಸನ್ನು ಕೊಡ್ತದೆ. ಇನ್ನೊಂದು ಮೆಥಡಲ್ಲಿ ನಾವು ಕಾಂಜುಗೇಟನ್ನು ಕಂಡುಹಿಡಿದು ನಂತರ ರ್ಯಾಷನಲೈಸೇಷನ್ ಮೆಥಡನ್ನು ಅಪ್ಲೈ ಮಾಡಿದರೆ ಅಲ್ಲಿ ಕೂಡ ನಮಗೆ ಮಲ್ಟಿಪ್ಲಿಕೇಟಿವ್ ಇನ್ವರ್ಸ್ ಕೊಡ್ತದೆ. ಸೊ ಇಲ್ಲಿ ಈಗ ಪ್ರತಿಯೊಂದು ಕ್ವಶನಿಗೂ ನಾನು ಎರಡೂ ಮೆಥಡನ್ನು ಮಾಡ್ತಾ ಇದ್ದೇನೆ. ನಿಮಗೆ ಯಾವ ವಿಧಾನ ತುಂಬ ಸುಲಭ ಅಂತ ಕಾಣ್ತದೆ ಆ ಮೆಥಡನ್ನು ನೀವು ಉಪಯೋಗಿಸ್ಬೋದು. ಸೊ ಮೊದಲಿಗೆ ಕ್ವಶನಲ್ಲಿ ಕೊಟ್ಟಿದ್ದಾರೆ Z ಇಸ್ ಈಕ್ವಲ್ ಟು 4 ಮೈನಸ್ 3i. ಸೊ ಇಲ್ಲಿ ಮಲ್ಟಿಪ್ಲಿಕೇಟಿವ್ ಇನ್ವರ್ಸನ್ನು ಕಂಡುಹಿಡಲಿಕ್ಕೆ ಈ ಫಾರ್ಮುಲಾವನ್ನು ಉಪಯೋಗಿಸ್ತಾ ಇದ್ದೇವೆ. ಸೊ ಈ ಫಾರ್ಮುಲಾವನ್ನು ಉಪಯೋಗಿಸಬೇಕಾದ್ರೆ ನಮಗೆ Z ಕಾಂಜುಗೇಟ್ ಗೊತ್ತಿರಬೇಕು. ಸೊ Z ಕಾಂಜುಗೇಟ್ ಅಂತ ಹೇಳಿದರೆ ಏನರ್ಥ? ನಾವು ಇಮ್ಯಾಜಿನರಿ ಪಾರ್ಟಲ್ಲಿರುವಂತಹ ವ್ಯಾಲ್ಯೂ ಅಂದರೆ ಸೈನನ್ನು ಚೇಂಜ್ ಮಾಡಬೇಕು. ಇಲ್ಲಿ ಮೈನಸ್ ಇದೆ, ಸೊ ಕಾಂಜುಗೇಟನ್ನು ಬರೆಯುವಾಗ ಇದೇನಾಗ್ತದೆ? ಪ್ಲಸ್ ಆಗ್ತದೆ. ಸೊ 4 ಪ್ಲಸ್ 3i ಎನ್ನುವಂಥದ್ದು Z ಕಾಂಜುಗೇಟ್ ಆಗ್ತದೆ. ನೆಕ್ಸ್ಟ್ ನಾವು ಮಾಡ್ಯುಲಸ್ ಆಫ್ Z ಅನ್ನು ಕಂಡುಹಿಡಿಯಬೇಕು. ಸೊ ಮಾಡ್ಯುಲಸ್ ಆಫ್ Z ಅನ್ನು ಕಂಡುಹಿಡಲಿಕ್ಕೆ ಈ ಫಾರ್ಮುಲಾವನ್ನು ಉಪಯೋಗಿಸ್ತೇವೆ. a ಸ್ಕ್ವೇರ್ ಪ್ಲಸ್ b ಸ್ಕ್ವೇರ್. ಈಗ ನಮಗೆ ಕೊಟ್ಟಿರುವಂಥ ಕ್ವಶನಲ್ಲಿ ಎಯ ಬೆಲೆ ಎಷ್ಟು? 4. ಹಾಗೆ ಬಿಯ ಬೆಲೆ ಏನಿದೆ ಇಲ್ಲಿ? ಬಿಯ ಬೆಲೆ ಇಲ್ಲಿ -3 ಅಂತ ಇದೆ. ಸೊ ಈ ಬೆಲೆಗಳನ್ನು ಇಲ್ಲಿ ಹಾಕಬೇಕು. ಸೊ ಇಲ್ಲಿ ಎಯ ಬೆಲೆ ಎಷ್ಟು? 4. ಸೊ 4 ಸ್ಕ್ವೇರ್ ಆಗ್ತದೆ ಪ್ಲಸ್ ಬಿಯ ಬೆಲೆ ಎಷ್ಟು? -3. ಸೊ -3 ಸ್ಕ್ವೇರ್. ಸೊ 4 ಸ್ಕ್ವೇರ್ 4 ಇಂಟು 4 ಅಂತ ಹೇಳಿದರೆ 16, 3 ಇಂಟು 3 ಮೈನಸ್ ಪ್ಲಸ್ ಆಗ್ತದೆ. ಸೊ 9. ಸೊ ಸ್ಕ್ವೇರ್ ರೂಟ್ ಆಫ್ 16 ಪ್ಲಸ್ 9 25 ಅನ್ನು ಕೊಡ್ತದೆ. ಸ್ಕ್ವೇರ್ ರೂಟ್ ಆಫ್ 25ನ ಬೆಲೆ ಎಷ್ಟು? 5. ಸೊ ನಮಗೀಗ ಇಲ್ಲಿ ಮಾಡ್ಯುಲಸ್ ಆಫ್ Z ನ ಆನ್ಸರ್ ಸಿಕ್ಕಿದೆ. ನೆಕ್ಸ್ಟ್ ಈಗ ನಾವು ನೇರವಾಗಿ ಫಾರ್ಮುಲಾದ ಮೂಲಕ ಬೆಲೆಯನ್ನು ಕಂಡುಹಿಡಿಬೋದು. Z ಇನ್ವರ್ಸ್ ಇಸ್ ಈಕ್ವಲ್ ಟು Z ಕಾಂಜುಗೇಟ್ ಡಿವೈಡೆಡ್ ಬೈ ಮಾಡ್ಯುಲಸ್ ಆಫ್ Z ಸ್ಕ್ವೇರ್. Z ಕಾಂಜುಗೇಟ್ ಎಷ್ಟು? 4 ಪ್ಲಸ್ 3i ಡಿವೈಡೆಡ್ ಬೈ ಮಾಡ್ಯುಲಸ್ ಆಫ್ Z ಸ್ಕ್ವೇರ್. ಮಾಡ್ಯುಲಸ್ ಆಫ್ Z ನ ಬೆಲೆ ಎಷ್ಟು? 5. ಸೊ ಇಲ್ಲಿ 5 ಸ್ಕ್ವೇರ್ Z ಸ್ಕ್ವೇರ್ ಅಂತ ಇದೆ, ಸೊ ಹಾಗಾಗಿ ಸ್ಕ್ವೇರ್. ಸೊ ನಮಗಿಲ್ಲಿ ಸಿಗ್ತಾ ಇದೆ 4 ಪ್ಲಸ್ 3i. 5 ಸ್ಕ್ವೇರ್ನ ಬೆಲೆ ಎಷ್ಟು? 5 ಇಂಟು 5 ಅಂತ ಹೇಳಿದರೆ 25. ಸೊ ಇದನ್ನು ಸ್ಪ್ಲಿಟ್ ಮಾಡಿ ಬರೆದಾಗ 4 ಡಿವೈಡೆಡ್ ಬೈ 25 ಎನ್ನುವಂಥದ್ದು ಒಂದು ಟರ್ಮ್, ಹಾಗೆ 3 ಡಿವೈಡೆಡ್ ಬೈ 25i ಎನ್ನುವಂಥದ್ದು ಇನ್ನೊಂದು ಟರ್ಮ್. ಸೊ ಇಲ್ಲಿಗ ನಮಗೆ ಇದು ಆನ್ಸರ್ ಸಿಗ್ತಾ ಇದೆ. ಸಿಕ್ಕಂಥ ಆನ್ಸರ್ ಇದು a ಪ್ಲಸ್ IB ಫಾರ್ಮಲ್ಲಿ ಇದೆ. ಇದು ರಿಯಲ್ ಪಾರ್ಟ್, ಹಾಗೆ ಇದು ಇಮ್ಯಾಜಿನರಿ ಪಾರ್ಟ್. ಸೊ ಈ ರೀತಿ ಮೆಥಡನ್ನು ಉಪಯೋಗಿಸಿ ನಾವು ಮಲ್ಟಿಪ್ಲಿಕೇಟಿವ್ ಇನ್ವರ್ಸನ್ನು ಕಂಡುಹಿಡಿಬೋದು. ನೆಕ್ಸ್ಟ್ ಈಗ ಇನ್ನೊಂದು ಮೆಥಡ್, ಇದೇ ಕ್ವಶನನ್ನು ಇನ್ನೊಂದು ಮೆಥಡ್ನ ಮೂಲಕ ಹೇಗೆ ಮಾಡೋದಂತ ನೋಡುವ. ಸೊ ಇಲ್ಲಿ ಕ್ವಶನ್ ಏನು ಕೊಟ್ಟಿದ್ದಾರೆ? Z ಇಸ್ ಈಕ್ವಲ್ ಟು 4 ಮೈನಸ್ 3i ಅಂತ ಕೊಟ್ಟಿದ್ದಾರೆ. ಸೊ ಮೊದಲಿಗೆ ನಾವೇನು ಮಾಡಬೇಕು? ಇದನ್ನು ಕಂಡುಹಿಡಲಿಕ್ಕೋಸ್ಕರ ಇಲ್ಲಿ 1/z ಅನ್ನು ನಾವು ಫೈಂಡ್ ಔಟ್ ಮಾಡಬೇಕು. ಸೊ Z ಇಸ್ ಈಕ್ವಲ್ ಟು 4 ಮೈನಸ್ 3 ಅಂತ ಹೇಳಿದರೆ 1/z ನ ಬೆಲೆ ಏನಾಗ್ತದೆ? 1/z ಇಸ್ ಈಕ್ವಲ್ ಟು 1 ಡಿವೈಡೆಡ್ ಬೈ 4 ಮೈನಸ್ 3i. ಸೊ ಇದು ನಮಗೆ ಮಲ್ಟಿಪ್ಲಿಕೇಟಿವ್ ಇನ್ವರ್ಸನ್ನು ಕೊಡ್ತದೆ. ಸೊ ಇಲ್ಲಿ ಈಗ ನಾವೇನು ಮಾಡಬೇಕು? ಇದನ್ನು ಸಿಂಪ್ಲಿಫೈ ಮಾಡಬೇಕು. ಯಾಕೆಂದರೆ ಡಿನಾಮಿನೇಟರಲ್ಲಿ ಇಲ್ಲಿ ಇಮ್ಯಾಜಿನರಿ ವ್ಯಾಲ್ಯೂಸ್ ಇದೆ, ಹಾಗಾಗಿ ಇದನ್ನು ಸಿಂಪ್ಲಿಫೈ ಮಾಡಬೇಕು. ಇದನ್ನು ಸಿಂಪ್ಲಿಫೈ ಮಾಡಬೇಕಾದ್ರೆ ನೀವಿಲ್ಲಿ ಕಾಂಜುಗೇಟನ್ನು ಫೈಂಡ್ ಔಟ್ ಮಾಡಿ ಅದನ್ನು ನ್ಯೂಮರೇಟರ್ ಹಾಗೆ ಡಿನಾಮಿನೇಟರ್ ಜೊತೆ ಮಲ್ಟಿಪ್ಲೈ ಮಾಡಬೇಕು, ಅಂಶ ಮತ್ತು ಛೇದದ ಜೊತೆ. ಸೊ 4 ಮೈನಸ್ 3iಯ ಕಾಂಜುಗೇಟ್ ಏನಾಗ್ತದೆ? 4 ಪ್ಲಸ್ 3i. ಸೊ ಇಲ್ಲಿ 4 ಪ್ಲಸ್ 3i ಇದನ್ನು ನ್ಯೂಮರೇಟರ್ ಅಂದರೆ ಅಂಶದ ಜೊತೆ ಗುಣಿಸ್ತಾ ಇದ್ದೇನೆ. ಅದೇ ರೀತಿ 4 ಪ್ಲಸ್ 3i ಅನ್ನು ಡಿನಾಮಿನೇಟರ್ ಜೊತೆ ಕೂಡ ಗುಣಿಸ್ತಾ ಇದ್ದೇನೆ. ಸೊ ಈ ರೀತಿ ಗುಣಿಸಿ ನಂತರ ನಮಗೆ ಏನು ಆನ್ಸರ್ ಸಿಗ್ತದೆ? 1 ಇಂಟು 4 ಪ್ಲಸ್ 3i ಅಂತ ಹೇಳಿದರೆ 4 ಪ್ಲಸ್ 3i ಡಿವೈಡೆಡ್ ಬೈ 4 ಮೈನಸ್ 3i ಮತ್ತು 4 ಪ್ಲಸ್ 3i ಅಂತ ಇದೆ. ಇದನ್ನು ನಾವು ಹೇಗೆ ಬರೀಬೋದು? ಈಗ a ಪ್ಲಸ್ b ಇಂಟು a ಮೈನಸ್ b
ಈ ಸೂತ್ರ ನಿಮಗೆ ಗೊತ್ತಿರ್ಬೋದು. ಇದನ್ನು ಶಾರ್ಟ್ ಫಾರ್ಮಲ್ಲಿ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಅಂತ ಬರೀತೇವೆ. ಇದೇ ಮೆಥಡನ್ನು ಇಲ್ಲಿ ಅಪ್ಲೈ ಮಾಡಿದ್ರಾಯಿತು. ಇಲ್ಲಿ ಎಯ ಜಾಗದಲ್ಲಿ 4 ಇದೆ, ಹಾಗೆ ಬಿಯ ಜಾಗದಲ್ಲಿ 3i ಇದೆ. ಸೊ ಇದನ್ನು ಹೇಗೆ ಬರೀಬೋದು? ಇಲ್ಲಿ 4 ಮೈನಸ್ 3i ಇಂಟು 4 ಪ್ಲಸ್ 3i ಇದೆ. ಇದನ್ನು ಈ ಫಾರ್ಮಲ್ಲಿ ಬರೆಯುವುದಾದರೆ ಎ ಸ್ಕ್ವೇರ್ ಅಂತ ಹೇಳಿದರೆ 4 ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಅಂತ ಹೇಳಿದರೆ 3i ಸ್ಕ್ವೇರ್. ಸೊ ಫರ್ದರ್ ಇದನ್ನು ಸಿಂಪ್ಲಿಫೈ ಮಾಡಿದಾಗ ನಮಗಿಲ್ಲಿ ಸಿಗ್ತಾ ಇದೆ 4 ಪ್ಲಸ್ 3i, 4 ಸ್ಕ್ವೇರ್ 4 ಇಂಟು 4 ಅಂತ ಹೇಳಿದರೆ 16. ನೆಕ್ಸ್ಟ್ ಇಲ್ಲಿ 3i ಸ್ಕ್ವೇರ್ ಅಂತ ಇದೆ. ಸೊ ಇದೇನಾಗ್ತದೆ 3 ಸ್ಕ್ವೇರ್ನ ಬೆಲೆ ಎಷ್ಟು 9, ಹಾಗೆ ಇದು i ಸ್ಕ್ವೇರ್. ಸೊ i ಸ್ಕ್ವೇರ್ ಅಂತ ನಮಗೆ ಸಿಗ್ತದೆ. ನೆಕ್ಸ್ಟ್ 4 ಪ್ಲಸ್ 3i ಡಿವೈಡೆಡ್ ಬೈ 16 ಮೈನಸ್ ಐ ಸ್ಕ್ವೇರ್ನ ಬೆಲೆ ಎಷ್ಟು -1. ಸೊ ಇಲ್ಲಿ ನಮಗೆ ಸಿಗ್ತಾ ಇದೆ 4 ಪ್ಲಸ್ 3i ಡಿವೈಡೆಡ್ ಬೈ 16 ಮೈನಸ್ ಮೈನಸ್ ಪ್ಲಸ್ 16 ಪ್ಲಸ್ 9. ಸೊ ಫೈನಲ್ ಆನ್ಸರ್ 4 ಪ್ಲಸ್ 3i ಡಿವೈಡೆಡ್ ಬೈ 16 ಪ್ಲಸ್ 9 ಅಂತ ಹೇಳಿದರೆ 25. ನೆಕ್ಸ್ಟ್ ಇದನ್ನು ಎ ಪ್ಲಸ್ ಬಿ ಫಾರ್ಮಲ್ಲಿ ಬರೆಯುವಾಗ 4 ಡಿವೈಡೆಡ್ ಬೈ 25 ಒಂದು ಟರ್ಮ್, ನೆಕ್ಸ್ಟ್ 3 ಡಿವೈಡೆಡ್ ಬೈ 25 ಐ ಎನ್ನುವಂಥದ್ದು ಇನ್ನೊಂದು ಟರ್ಮ್. ಸೊ ಇದು ರಿಯಲ್ ಪಾರ್ಟ್, ಹಾಗೆ ಇದು ಇಮ್ಯಾಜಿನರಿ ಪಾರ್ಟ್. ಇಲ್ಲಿ ನೀವು ನೋಡ್ಬೋದು ಎರಡೂ ಮೆಥಡಲ್ಲೂ ಕೂಡ ನಮಗೆ ಸೇಮ್ ಆನ್ಸರ್ ಬಂದಿದೆ. ಸೊ ಯಾವ ಮೆಥಡ್ ನಿಮಗೆ ಈಸಿ ಅಂತ ಕಾಣ್ತದೆ ಆ ಮೆಥಡನ್ನು ನೀವು ಉಪಯೋಗಿಸ್ಬೋದು, ಫಾರ್ಮುಲಾವನ್ನು ಉಪಯೋಗಿಸ್ಬೋದು. ಇಲ್ಲದಿದ್ದರೆ 1/z ಅಂತ ಮಾಡಿ ನೆಕ್ಸ್ಟ್ ನಾವು ಕಾಂಜುಗೇಟಿಂದ ಮಲ್ಟಿಪ್ಲೈ ಮಾಡಿ ಕೂಡ ಈ ಪ್ರಾಬ್ಲಮನ್ನು ಸಾಲ್ವ್ ಮಾಡ್ಬೋದು. ನೆಕ್ಸ್ಟ್ ನಾವು ಇದಕ್ಕೆ ಹೊಂದಿಕೊಂಡಿರುವಂತಹ ಕ್ವಶನ್ ನಂಬರ್ 2 ಅನ್ನು ಸಾಲ್ವ್ ಮಾಡುವ. ಸೊ ಕ್ವಶನ್ ನಂಬರ್ 12 ಸಾಲ್ವ್ ಮಾಡುವ. ಇಲ್ಲಿ ಕೂಡ ನಾವು ಮಲ್ಟಿಪ್ಲಿಕೇಟಿವ್ ಇನ್ವರ್ಸನ್ನು ಫೈಂಡ್ ಔಟ್ ಮಾಡಬೇಕು. ಸೊ ಇಲ್ಲಿ ನಮಗೆ ಕೊಟ್ಟಿದ್ದಾರೆ √5 ಪ್ಲಸ್ 3i ಅಂತ ಕೊಟ್ಟಿದ್ದಾರೆ. ಸೊ ಮೊದಲ ಮೆಥಡನ್ನು ನಾನು ಎರಡು ಮೆಥಡನ್ನು ಉಪಯೋಗಿಸ್ತಾ ಇದ್ದೇನೆ. ಸೊ z ಇನ್ವರ್ಸ್ ಇಸ್ ಈಕ್ವಲ್ ಟು z ಕಾಂಜುಗೇಟ್ ಡಿವೈಡೆಡ್ ಬೈ ಮಾಡ್ಯುಲಸ್ ಆಫ್ z ಸ್ಕ್ವೇರ್. ಸೊ ಇಲ್ಲಿ ನಮಗೆ ಕೊಟ್ಟಿರುವಂತಹ ಕ್ವಶನ್ ಏನು, z ಇಸ್ ಈಕ್ವಲ್ ಟು √5 ಪ್ಲಸ್ 3i ಅಂತ ಕೊಟ್ಟಿದ್ದಾರೆ. ಇದರ ಕಾಂಜುಗೇಟನ್ನು ಮೊದಲಿಗೆ ಕಂಡುಹಿಡಿಯುವ. ಸೊ z ಕಾಂಜುಗೇಟ್ ಅಂತ ಹೇಳಿದರೆ 5 ಮೈನಸ್ 3i ಆಗ್ತದೆ. ಕಾಂಜುಗೇಟನ್ನು ಕಂಡುಹಿಡಿಯುವಾಗ ನಾವು ಯಾವಾಗಲೂ ಕೂಡ ಇಮ್ಯಾಜಿನರಿ ಪಾರ್ಟಲ್ಲಿರುವಂಥ ಸೈನನ್ನು ಚೇಂಜ್ ಮಾಡಬೇಕು. ಸೊ ಹಾಗಾಗಿ ಇದೇನಾಗ್ತದೆ -3i. ನೆಕ್ಸ್ಟ್ ನಾವು ಕಂಡುಹಿಡಿಯಬೇಕಾಗಿರುವಂಥದ್ದು mod z. ಸೊ mod z ಹೇಗೆ ಕಂಡುಹಿಡ್ತೀರಾ? √a ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಎನ್ನುವುದು ನಮಗೆ mod z ಕೊಡ್ತದೆ. ಸೊ ಇಲ್ಲಿ ಎಯ ಬೆಲೆ ಏನು? a ಇಸ್ ಈಕ್ವಲ್ ಟು ಇಲ್ಲಿ √5 ಆಗಿದೆ. ಹಾಗೆ ಬಿಯ ಬೆಲೆ ಏನಿಲ್ಲಿ? b ಇಸ್ ಈಕ್ವಲ್ ಟು ಇಲ್ಲಿ ನೀವು ಕಾಣ್ಬೋದು 3 ಇದೆ. ಇಮ್ಯಾಜಿನರಿ ಇದು ರಿಯಲ್ ಪಾರ್ಟ್, ಹಾಗೆ ಇದು ಇಮ್ಯಾಜಿನರಿ ಪಾರ್ಟ್. ಸೊ b ಇಸ್ ಈಕ್ವಲ್ ಟು ಇಲ್ಲಿ 3 ಇದೆ. ಸೊ 3. ಸೊ ಈ ಬೆಲೆಗಳನ್ನು ಇಲ್ಲಿ ಹಾಕಿದಾಗ ನಮಗಿಲ್ಲಿ ಸಿಗ್ತಾ ಇದೆ √5 ಹೋಲ್ ಸ್ಕ್ವೇರ್ ಪ್ಲಸ್ 3 ಸ್ಕ್ವೇರ್. ಸೊ ಇಲ್ಲಿಗ ಏನಾಗ್ತದೆ, ಇಲ್ಲಿ ಸ್ಕ್ವೇರ್ ರೂಟ್ ಇದೆ, ಹಾಗೆ ಇಲ್ಲಿ ಸ್ಕ್ವೇರ್ ಇದೆ, ಇದೆರಡೂ ಕೂಡ ಕ್ಯಾನ್ಸಲ್ ಆಗ್ತದೆ. ಇಲ್ಲಿ ಕೇವಲ 5 ಅಂತ ಉಳಿತದೆ. ನೆಕ್ಸ್ಟ್ ಇಲ್ಲಿ 3 ಸ್ಕ್ವೇರ್ ಅಂತ ಹೇಳಿದರೆ 3 ಇಂಟು 3 ಅಂತ ಹೇಳಿದರೆ 9. ಸೊ 5 ಪ್ಲಸ್ 9 ಇಸ್ ಈಕ್ವಲ್ ಟು 14. ಸೊ z ಇನ್ವರ್ಸ್ ಇಸ್ ಈಕ್ವಲ್ ಟು z ಕಾಂಜುಗೇಟ್ ಅಂತ ಹೇಳಿದರೆ √5 ಮೈನಸ್ 3i ಡಿವೈಡೆಡ್ ಬೈ ಮಾಡ್ಯುಲಸ್ ಆಫ್ z ಸ್ಕ್ವೇರ್. ಮಾಡ್ಯುಲಸ್ ಆಫ್ z ಎಷ್ಟು? √14. ಸೊ ಇದರ ಸ್ಕ್ವೇರ್ ಅಂತ ಹೇಳಿದರೆ ಫೈನಲ್ ಆನ್ಸರ್ √5 ಮೈನಸ್ 3i. ಇಲ್ಲಿ ಸ್ಕ್ವೇರ್ ರೂಟ್ ಮತ್ತು ಸ್ಕ್ವೇರ್ ಕ್ಯಾನ್ಸಲ್ ಆಗಿ 14 ಅಂತ ಸಿಗ್ತದೆ. ಸೊ √5 ಡಿವೈಡೆಡ್ ಬೈ 14 ಮೈನಸ್ 3 ಡಿವೈಡೆಡ್ ಬೈ 14 ಐ ಎನ್ನುವಂಥದ್ದು ಇಲ್ಲಿಯ ಫೈನಲ್ ಆನ್ಸರ್. ಇದು ನೀವು ನೋಡ್ಬೋದು a ಪ್ಲಸ್ IB ಫಾರ್ಮಲ್ಲಿ ಇದೆ. ಇದು ರಿಯಲ್ ಪಾರ್ಟ್, ಹಾಗೆ -3/14 ಎನ್ನುವಂಥದ್ದು ಇಮ್ಯಾಜಿನರಿ ಪಾರ್ಟ್ ಆಗಿದೆ. ಇದು ಡೈರೆಕ್ಟ್ ಫಾರ್ಮುಲಾವನ್ನು ಉಪಯೋಗಿಸಿ ಸಾಲ್ವ್ ಮಾಡಿದಂಥ ರೀತಿ. ಹಾಗೆ ಇನ್ನೊಂದು ಮೆಥಡಲ್ಲೂ ಕೂಡ ಮಾಡ್ಬೋದು. ಹೇಗೆ ಅಂತ ಹೇಳಿದರೆ ಇಲ್ಲಿ ನಾವು 1/z ಮೆಥಡನ್ನು ಉಪಯೋಗಿಸ್ತೇವೆ. ಸೊ √5 ಪ್ಲಸ್ 3i ಅಂತ ಕೊಟ್ಟಿದ್ದಾರೆ. ಸೊ ಇದರ 1/z ಅನ್ನು ಕಂಡುಹಿಡಿಯಬೇಕು. ಸೊ 1/z ಅಂತ ಹೇಳಿದರೆ 1 ಡಿವೈಡೆಡ್ ಬೈ √5 ಪ್ಲಸ್ 3i ಅಂತ ಆಗ್ತದೆ. ನೆಕ್ಸ್ಟ್ ನಾವೇನು ಮಾಡಬೇಕು, ಇದಕ್ಕೆ ರ್ಯಾಷನಲೈಸೇಷನ್ ಮೆಥಡನ್ನು ಅಪ್ಲೈ ಮಾಡಬೇಕು. ಅಂದರೆ ಇದರ ಕಾಂಜುಗೇಟ್ ಏನಿದೆ ಅದನ್ನು ನ್ಯೂಮರೇಟರ್ ಮತ್ತು ಡಿನಾಮಿನೇಟರ್ ಜೊತೆ ಮಲ್ಟಿಪ್ಲೈ ಮಾಡಬೇಕು. ಸೊ ಇದರ ಕಾಂಜುಗೇಟ್ ಏನು? √5 ಮೈನಸ್ 3i
ನ್ಯೂಮರೇಟರ್ ಜೊತೆ ಹಾಗೆ √5 ಮೈನಸ್ 3i ಡಿನಾಮಿನೇಟರ್ ಜೊತೆ ಮಲ್ಟಿಪ್ಲೈ ಮಾಡಬೇಕು. ಸೊ ಮಲ್ಟಿಪ್ಲೈ ಮಾಡಿದಾಗ ಇಲ್ಲಿ ನಮಗೆ ಅಂಶ ಅಥವಾ ನ್ಯೂಮರೇಟರಲ್ಲಿ ಸಿಗ್ತಾ ಇದೆ √5 ಮೈನಸ್ 3i ಡಿವೈಡೆಡ್ ಬೈ ಇದನ್ನು ನೆಕ್ಸ್ಟ್ ನಾವೇನು ಮಾಡ್ಬೋದು, a ಪ್ಲಸ್ ಬಿ ಇಂಟು a ಮೈನಸ್ ಬಿ ಈಸ್ ಈಕ್ವಲ್ ಟು a² ಮೈನಸ್ b². ಈ ಫಾರ್ಮಲ್ಲಿ ಬರೀಬೇಕು. ಸೊ ಇಲ್ಲಿ ಎಯ ವ್ಯಾಲ್ಯೂ √5 ಹಾಗೆ ಬಿಯ ವ್ಯಾಲ್ಯೂ ಏನಾಗಿದೆ, ಇಲ್ಲಿ 3i ಆಗಿದೆ. ಸೊ ಆ ಫಾರ್ಮಲ್ಲಿ ಬರೆದಾಗ a² ಅಂದರೆ √5² ಮೈನಸ್ b² ಅಂತ ಹೇಳಿದರೆ 3i ಹೋಲ್ ಸ್ಕ್ವೇರ್. ಸೊ ಫರ್ದರ್ ಇದನ್ನು ಸಿಂಪ್ಲಿಫೈ ಮಾಡಿದಾಗ √5 ಮೈನಸ್ 3i ಇಲ್ಲಿ √5² ಇದೆ. ಸೊ ಈ ಸ್ಕ್ವೇರ್ ರೂಟ್ ಮತ್ತು ಸ್ಕ್ವೇರ್ ಕ್ಯಾನ್ಸಲ್ ಆಗಿ ನಮಗೆ ಕೇವಲ ಇಲ್ಲಿ 5 ಅಂತ ಸಿಗ್ತದೆ. ನೆಕ್ಸ್ಟ್ ಇಲ್ಲಿ 3² ಅಂತ ಹೇಳಿದರೆ 9 ಹಾಗೆ i ಇದೆ i² ಅಂತ ಸಿಗ್ತದೆ. ಸೊ ಫರ್ದರ್ ಇದನ್ನು ಸಿಂಪ್ಲಿಫೈ ಮಾಡಿ ನಾವು ಬರೀಬೋದು √5 ಮೈನಸ್ 3i ಡಿವೈಡೆಡ್ ಬೈ 5 ಮೈನಸ್ 9 ಇಂಟು -1 i² ಅಂತ ಹೇಳಿದರೆ -1. ನೆಕ್ಸ್ಟ್ ಇಲ್ಲಿ √5 ಮೈನಸ್ 3i ಡಿವೈಡೆಡ್ ಬೈ ಮೈನಸ್ ಮೈನಸ್ ಪ್ಲಸ್, ಸೊ 5 ಪ್ಲಸ್ 9. ಸೊ ಫೈನಲ್ ಆನ್ಸರ್ ನಮಗಿಲ್ಲಿ ಸಿಗ್ತಾ ಇದೆ √5 ಮೈನಸ್ 3i ಡಿವೈಡೆಡ್ ಬೈ 9 ಪ್ಲಸ್ 5 ಅಂತ ಹೇಳಿದರೆ 14. ಸೊ ಇದನ್ನು ಸ್ಪ್ಲಿಟ್ ಮಾಡಿ ಬರೆದಾಗ √5 ಡಿವೈಡೆಡ್ ಬೈ 14 ಮೈನಸ್ 3 ಡಿವೈಡೆಡ್ ಬೈ 14i ಅಂತ ಸಿಗ್ತದೆ. ಸೊ ಇದೀಗ a ಪ್ಲಸ್ ib ಫಾರ್ಮಲ್ಲಿದೆ. ಇದು ರಿಯಲ್ ಪಾರ್ಟ್ ಹಾಗೆ ಇದು ಇಮ್ಯಾಜಿನರಿ ಪಾರ್ಟ್. ನೆಕ್ಸ್ಟ್ ಕ್ವಶನ್ ನಂಬರ್ 13. ಇಲ್ಲಿ ಕ್ವಶನ್ ನಂಬರ್ 13ಅಲ್ಲೂ ಕೂಡ ನಾವು ಮಲ್ಟಿಪ್ಲಿಕೇಟಿವ್ ಇನ್ವರ್ಸನ್ನು ಫೈಂಡ್ ಔಟ್ ಮಾಡಬೇಕು. ಸೊ ಮೊದಲಿಗೆ ನಮಗೆ ಕೊಟ್ಟಿರುವಂಥದ್ದೇನಿಲ್ಲಿ z ಇಸ್ ಈಕ್ವಲ್ ಟು -i ಅಂತ ಕೊಟ್ಟಿದ್ದಾರೆ. ಈ ಕ್ವಶನಲ್ಲಿ ನೀವು ಕಾಣ್ಬೋದು ಕೊಟ್ಟಂತಹ ವ್ಯಾಲ್ಯೂ ಅಲ್ಲಿ ಕೇವಲ ಇಮ್ಯಾಜಿನರಿ ಪಾರ್ಟ್ ಮಾತ್ರ ಇದೆ, ರಿಯಲ್ ಪಾರ್ಟ್ ಇಲ್ಲ. ಸೊ ಇಲ್ಲಿ z ಇಸ್ ಈಕ್ವಲ್ ಟು -i ಇದೆ. ಸೊ z ಕಾಂಜುಗೇಟ್ ಏನಾಗ್ತದೆ, ಇದರ ಸೈನನ್ನು ಚೇಂಜ್ ಮಾಡಬೇಕು. ಸೊ ಮೈನಸ್ ಇದ್ದದ್ದು +i ಅಥವಾ i ಅಂತ ನಾವು ಬರೀಬೋದು. ನೆಕ್ಸ್ಟ್ z ಇನ್ವರ್ಸ್ ಇಸ್ ಈಕ್ವಲ್ ಟು z ಕಾಂಜುಗೇಟ್ ಡಿವೈಡೆಡ್ ಬೈ ಮಾಡ್ಯುಲಸ್ ಆಫ್ z². ಈ ಫಾರ್ಮುಲಾವನ್ನು ಉಪಯೋಗಿಸಬೇಕು. ಸೊ ಇಲ್ಲಿ ಮಾಡ್ಯುಲಸ್ ಆಫ್ z² ಅಂತ ಹೇಳುವಾಗ ಏನು ಬೆಲೆ ಸಿಗ್ತದೆ, ಮಾಡ್ಯುಲಸ್ ಆಫ್ z ಅಂತ ಹೇಳಿದರೆ √a² ಪ್ಲಸ್ b². ಇಲ್ಲಿ a ಎನ್ನುವಂಥದ್ದು ರಿಯಲ್ ಪಾರ್ಟ್ ಹಾಗೆ ಇಲ್ಲಿ b ಎನ್ನುವಂಥದ್ದು ಇಮ್ಯಾಜಿನರಿ ಪಾರ್ಟ್ನ ವ್ಯಾಲ್ಯೂ. ಈ ಕ್ವಶನಲ್ಲಿ ನೀವು ನೋಡ್ಬೋದು ಯಾವುದೇ ರಿಯಲ್ ಪಾರ್ಟ್ ಇಲ್ಲ, ಹಾಗಾಗಿ ಎಯ ಬೆಲೆ ಏನಾಗ್ತದೆ 0. ಸೊ 0² ಪ್ಲಸ್ ಬಿಯ ಜಾಗದಲ್ಲಿ ಏನಿದೆ, ಇಲ್ಲಿ ಬಿಯ ಜಾಗದಲ್ಲಿ -1 ಅಂತ ನಾವು ತೆಗೆದುಕೊಳ್ಬೋದು. ಸೊ -1 ಹೋಲ್ ಸ್ಕ್ವೇರ್. ಸೊ ಇಲ್ಲಿ ನಮಗೆ ಸಿಗ್ತದೆ 0 ಪ್ಲಸ್ 1 ಅಂತ ಹೇಳಿದರೆ √1 ಅಂತ ಹೇಳಿದರೆ 1. ಸೊ ಮಾಡ್ಯುಲಸ್ ಆಫ್ z ಬೆಲೆ ಎಷ್ಟಿಲ್ಲಿ 1 ಅಂತ ಸಿಗ್ತದೆ. ಸೊ z ಕಾಂಜುಗೇಟ್ i ಡಿವೈಡೆಡ್ ಬೈ ಮಾಡ್ಯುಲಸ್ ಆಫ್ z². ಮಾಡ್ಯುಲಸ್ ಆಫ್ z ಬೆಲೆ 1. ಸೊ 1² ಅಂತ ಹೇಳಿದರೆ i ಡಿವೈಡೆಡ್ ಬೈ 1. ಸೊ ಫೈನಲ್ ಆನ್ಸರ್ ನಮಗೆ i ಅಂತ ಸಿಗ್ತದೆ. ಇದು ಮೊದಲನೇ ಮೆಥಡ್. ಹಾಗೆ ಇನ್ನೊಂದು ಮೆಥಡಲ್ಲಿ ಮಾಡೋದಾದರೆ ಇನ್ನೊಂದು ಮೆಥಡಲ್ಲಿ ನಾವು 1/z ಮೂಲಕ ಮಾಡ್ತಾ ಇದ್ದೇವೆ. ಸೊ z ಇಸ್ ಈಕ್ವಲ್ ಟು -i ಅಂತ ಕೊಟ್ಟಿದ್ದಾರೆ. ಸೊ 1/z ಅಂತ ಹೇಳಿದರೆ ಮಲ್ಟಿಪ್ಲಿಕೇಟಿವ್ ಇನ್ವರ್ಸ್. ಸೊ ಇದೇನಾಗ್ತದೆ 1 ಡಿವೈಡೆಡ್ ಬೈ -i ಅಂತ ಆಗ್ತದೆ. ನೆಕ್ಸ್ಟ್ ನಾವು ರ್ಯಾಷನಲೈಸೇಷನ್ ಮಾಡಬೇಕು. ಸೊ ಇದರ ಕಾಂಜುಗೇಟ್ ಏನಿದೆ ಅದನ್ನು ಅಂಶ ಮತ್ತು ಛೇದ ನ್ಯೂಮರೇಟರ್ ಮತ್ತು ಡಿನಾಮಿನೇಟರ್ಗೆ ಮಲ್ಟಿಪ್ಲೈ ಮಾಡಬೇಕು. ಸೊ -iನ ಕಾಂಜುಗೇಟ್ ಏನಾಗ್ತದೆ i. ಸೊ ಅದನ್ನು ನ್ಯೂಮರೇಟರ್ ಮತ್ತು ಡಿನಾಮಿನೇಟರ್ಗೆ ಮಲ್ಟಿಪ್ಲೈ ಮಾಡ್ತಾ ಇದ್ದೇನೆ. ಸೊ 1 ಇಂಟು i ಅಂತ ಹೇಳಿದರೆ i ಮೈನಸ್ i ಇಂಟು i ಏನಾಗ್ತದೆ i ಇಂಟು i² ಹಾಗೆ ಇಲ್ಲಿ ಮೈನಸ್ ಸೈನ್ ಇದೆ. ಸೊ i². ಸೊ i ಡಿವೈಡೆಡ್ ಬೈ i² ಬೆಲೆ ಎಷ್ಟು -1. ಆಲ್ರೆಡಿ ಇಲ್ಲಿ ಮೈನಸ್ ಸೈನ್ ಇದೆ. ಸೊ -1. ಸೊ i ಡಿವೈಡೆಡ್ ಬೈ ಮೈನಸ್ ಮೈನಸ್ ಪ್ಲಸ್ ಆಗ್ತದೆ. ಸೊ ಫೈನಲ್ ಆನ್ಸರ್ ನಮಗಿಲ್ಲಿ i ಅಂತ ಸಿಗ್ತದೆ. ಸೊ ಇದು ಕ್ವಶನ್ ನಂಬರ್ 13. ಸೊ ಈ ಮೂರು ಕ್ವಶನಲ್ಲಿ ಎರಡೆರಡು ಮೆಥಡನ್ನು ಇಲ್ಲಿ ನಾನು ಸಿಂಪ್ಲಿಫೈ ಮಾಡಿದ್ದೇನೆ. ಸೊ ನಿಮಗೆ ಯಾವ ಮೆಥಡ್ ಈಸಿ ಅಂತ ಕಾಣ್ತದೆ ಆ ಮೆಥಡನ್ನು ನೀವು ಉಪಯೋಗಿಸ್ಬೋದು. ಡೈರೆಕ್ಟಾಗಿ ಫಾರ್ಮುಲಾ ಉಪಯೋಗಿಸ್ಬೋದು, ಇಲ್ಲದಿದ್ದರೆ ಮಲ್ಟಿಪ್ಲಿಕೇಟಿವ್ ಇನ್ವರ್ಸ್ ಅಂದರೆ 1/z ಆ ಮೆಥಡ್ನ ಮೂಲಕ ಕೂಡ ನೀವು ಇದನ್ನು ಸಾಲ್ವ್ ಮಾಡ್ಬೋದು. ನೆಕ್ಸ್ಟ್ ಕ್ವಶನ್ ನಂಬರ್ 14. ಎಕ್ಸ್ಪ್ರೆಸ್ ದ ಫಾಲೋವಿಂಗ್ ಎಕ್ಸ್ಪ್ರೆಷನ್ ಇನ್ ದ ಫಾರ್ಮ್ a ಪ್ಲಸ್ ib 3 plus I square root of 5 into 3 minus I square root of 5 divided by square root of 3 plus square root of 2I minus square root of 3 minus I square root of 2.
ಸೊ ಇಲ್ಲಿ ಈ ಕ್ವಶನಲ್ಲಿ ನಾವು a ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಇಸ್ ಈಕ್ವಲ್ ಟು a ಪ್ಲಸ್ ಬಿ ಇಂಟು a ಮೈನಸ್ ಬಿ ಈ ಫಾರ್ಮುಲಾವನ್ನು ಉಪಯೋಗಿಸಬೇಕಾಗ್ತದೆ. ಸೊ ಮೊದಲಿಗೆ ಇಲ್ಲಿ ನೀವು ನೋಡ್ಬೋದು 3 ಪ್ಲಸ್ ಐ ಸ್ಕ್ವೇರ್ ರೂಟ್ ಆಫ್ 5 ಇದೆ, ಹಾಗೆ 3 ಮೈನಸ್ ಐ ಸ್ಕ್ವೇರ್ ರೂಟ್ ಆಫ್ 5 ಇದೆ. ಸೊ ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಫಾರ್ಮಲ್ಲಿ ಇದೆ ಇಲ್ಲಿರುವಂತಹ ಅಂಶ ಅಥವಾ ನ್ಯೂಮರೇಟರ್ನ ವ್ಯಾಲ್ಯೂ. ಸೊ ಈ ಫಾರ್ಮುಲಕ್ಕೆ ಇದನ್ನು ಅಪ್ಲೈ ಮಾಡಿದಾಗ ಏನಾಗ್ತದೆ, ಇಲ್ಲಿ ಎಯ ಬೆಲೆ ಏನಂತ ತೆಗೆದುಕೊಳ್ಬೋದು, ಎ ಇಸ್ ಈಕ್ವಲ್ ಟು 3 ಅಂತ ತೆಗೆದುಕೊಳ್ಬೋದು, ಹಾಗೆ ಬಿ ಇಸ್ ಈಕ್ವಲ್ ಟು ಐ ಸ್ಕ್ವೇರ್ ರೂಟ್ ಆಫ್ 5 ಅಂತ ನಾವು ತೆಗೆದುಕೊಳ್ಬೋದು. ಸೊ ಈ ಫಾರ್ಮುಲಾವನ್ನು ಇಲ್ಲಿರುವಂಥ ನ್ಯೂಮರೇಟರ್ನ ವ್ಯಾಲ್ಯೂಗೆ ಅಪ್ಲೈ ಮಾಡಿದಾಗ ಎ ಸ್ಕ್ವೇರ್ ಅಂತ ಹೇಳಿದರೆ 3 ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಅಂತ ಹೇಳಿದರೆ ಐ ಸ್ಕ್ವೇರ್ ರೂಟ್ ಆಫ್ 5, ಸೊ ಐ ಸ್ಕ್ವೇರ್ ರೂಟ್ ಆಫ್ 5 ಹೋಲ್ ಸ್ಕ್ವೇರ್. ನೆಕ್ಸ್ಟ್ ನೀವು ಡಿನಾಮಿನೇಟರ್ ಅಥವಾ ಛೇದವನ್ನು ನೋಡಿದರೆ ಇಲ್ಲಿ ಮಲ್ಟಿಪ್ಲಿಕೇಶನ್ ಮಾಡ್ತಾ ಇಲ್ಲ ಅಥವಾ ಪ್ರಾಡಕ್ಟ್ ಅಥವಾ ಗುಣಿಸ್ತಾ ಇಲ್ಲ, ಅದರ ಬದಲಿಗೆ ಇಲ್ಲಿ ಮೈನಸ್ ಸೈನ್ ಮತ್ತು ಬ್ರ್ಯಾಕೆಟ್ ಕೊಟ್ಟಿದ್ದಾರೆ. ಸೊ ಅದನ್ನು ನೀವು ತೆಗೆದು ಬರೆದ್ರಾಯಿತು. ಸೊ ಸ್ಕ್ವೇರ್ ರೂಟ್ ಆಫ್ 3 ಪ್ಲಸ್ ಸ್ಕ್ವೇರ್ ರೂಟ್ ಆಫ್ 2i, ನೆಕ್ಸ್ಟ್ ಮೈನಸ್ ಸ್ಕ್ವೇರ್ ರೂಟ್ ಆಫ್ 3 ಮೈನಸ್ ಮೈನಸ್ ಪ್ಲಸ್ ಆಗ್ತದೆ, ಸೊ ಪ್ಲಸ್ ಐ ಸ್ಕ್ವೇರ್ ರೂಟ್ ಆಫ್ 2. ನೆಕ್ಸ್ಟ್ 3 ಸ್ಕ್ವೇರ್ನ ಬೆಲೆ ಎಷ್ಟು, 9 ಮೈನಸ್ ಐ ಇಂಟು ಸ್ಕ್ವೇರ್ ರೂಟ್ ಆಫ್ 5 ಅಂದರೆ ಐ ಸ್ಕ್ವೇರ್ ಇಂಟು ಸ್ಕ್ವೇರ್ ರೂಟ್ ಆಫ್ 5 ಹೋಲ್ ಸ್ಕ್ವೇರ್ ಡಿವೈಡೆಡ್ ಬೈ ಇಲ್ಲಿ ಸ್ಕ್ವೇರ್ ರೂಟ್ ಆಫ್ 3 ಇದೆ, ಹಾಗೆ ಇಲ್ಲಿ ಮೈನಸ್ ಸ್ಕ್ವೇರ್ ರೂಟ್ ಆಫ್ 3 ಇದೆ, ಇದೆರಡೂ ಕೂಡ ಕ್ಯಾನ್ಸಲ್ ಆಗ್ತದೆ. ನೆಕ್ಸ್ಟ್ ಇಲ್ಲಿ ಸ್ಕ್ವೇರ್ ರೂಟ್ ಆಫ್ 2i ಇದೆ, ಹಾಗೆ ಇಲ್ಲಿ ಕೂಡ ಸ್ಕ್ವೇರ್ ರೂಟ್ ಆಫ್ 2i ಇದೆ. ಸೊ ಇದನ್ನು ಹೇಗೆ ಬರೀಬೋದು, ಸ್ಕ್ವೇರ್ ರೂಟ್ ಆಫ್ 2i ಹಾಗೆ ಸ್ಕ್ವೇರ್ ರೂಟ್ ಆಫ್ 2i ಅಂತ ಹೇಳಿದರೆ 1 ಅಂತ 2, ಸೊ 2 ಸ್ಕ್ವೇರ್ ರೂಟ್ ಆಫ್ 2i ಅಂತ ನಾವಿಲ್ಲಿ ಬರಿಬೋದು. ಇಲ್ಲಿ 1 ಇಂಟು ಸ್ಕ್ವೇರ್ ರೂಟ್ ಆಫ್ 2i ಆಗ್ತದೆ, ಹಾಗೆ ಇಲ್ಲಿ 1 ಇಂಟು ಸ್ಕ್ವೇರ್ ರೂಟ್ ಆಫ್ 2i ಆಗ್ತದೆ. ಸೊ 1 ಪ್ಲಸ್ 1 ಅಂತ ಹೇಳಿದರೆ 2, ಸೊ 2 ಇಂಟು ಸ್ಕ್ವೇರ್ ರೂಟ್ ಆಫ್ 2i ಎನ್ನುವಂಥದ್ದು ಆನ್ಸರ್ ನಮಗೆ ಸಿಗ್ತದೆ. ನೆಕ್ಸ್ಟ್ ಇಲ್ಲಿ 9 ಮತ್ತು ಐ ಸ್ಕ್ವೇರ್ ಅಂತ ಹೇಳಿದರೆ ಎಷ್ಟು, ಮೈನಸ್ 1, ಹಾಗೆ ಸ್ಕ್ವೇರ್ ರೂಟ್ ಆಫ್ 5 ಹೋಲ್ ಸ್ಕ್ವೇರ್ ಅಂತ ಹೇಳಿದರೆ ಇಲ್ಲಿ ಸ್ಕ್ವೇರ್ ರೂಟ್ ಇದೆ, ಹಾಗೆ ಇಲ್ಲಿ ಸ್ಕ್ವೇರ್ ಇದೆ, ಇದೆರಡೂ ಕೂಡ ಕ್ಯಾನ್ಸಲ್ ಆಗಿ ನಮಗಿಲ್ಲಿ ಕೇವಲ 5 ಅಂತ ಉಳಿತದೆ, ಡಿವೈಡೆಡ್ ಬೈ 2 ಸ್ಕ್ವೇರ್ ರೂಟ್ ಆಫ್ 2i. ಸೊ 9 ಮೈನಸ್ ಮೈನಸ್ ಇಲ್ಲಿ ಪ್ಲಸ್ ಆಗ್ತದೆ, ಹಾಗೆ ಇಲ್ಲಿ 5 ಇದೆ, ಸೊ 9 ಪ್ಲಸ್ 5 ಡಿವೈಡೆಡ್ ಬೈ 2 ಸ್ಕ್ವೇರ್ ರೂಟ್ ಆಫ್ 2i. ನೆಕ್ಸ್ಟ್ ಪುನಃ 9 ಪ್ಲಸ್ 5 ಅಂತ ಹೇಳಿದರೆ 14 ಡಿವೈಡೆಡ್ ಬೈ 2 ಸ್ಕ್ವೇರ್ ರೂಟ್ ಆಫ್ 2i. ಈಗ ಇಲ್ಲಿ ಬಂದಿರುವಂಥ ಆನ್ಸರನ್ನು ನಾವು ಹಾಗೆ ರಿಟೈನ್ ಮಾಡಲಿಕ್ಕೆ ಆಗೋದಿಲ್ಲ, ಯಾಕೆಂದರೆ ಡಿನಾಮಿನೇಟರ್ ಅಥವಾ ಛೇದದಲ್ಲಿ ಇಮ್ಯಾಜಿನರಿ ವ್ಯಾಲ್ಯೂ ಬಂದಿದೆ. ಆ ರೀತಿ ಬಂದಾಗ ನಾವು ಅದನ್ನು ರ್ಯಾಷನಲೈಸೇಷನ್ ಮಾಡಬೇಕು. ಸೊ ಈಗ ಇದನ್ನು ರ್ಯಾಷನಲೈಸೇಷನ್ ಹೇಗೆ ಮಾಡ್ತೀರಾ, ಈ ಡಿನಾಮಿನೇಟರ್ ಪಾರ್ಟ್ನ ಕಾಂಜುಗೇಟನ್ನು ನಾವಿಲ್ಲಿ ನ್ಯೂಮರೇಟರ್ ಮತ್ತು ಡಿನಾಮಿನೇಟರ್ಗೆ ಮಲ್ಟಿಪ್ಲೈ ಮಾಡಬೇಕು. ಸೊ ಇಲ್ಲಿ 2 ಸ್ಕ್ವೇರ್ ರೂಟ್ ಆಫ್ 2i ಅಂತ ಇದೆ, ಇಷ್ಟೇ ಇರೋದು, ರಿಯಲ್ ಪಾರ್ಟ್ ಇಲ್ಲ. ಸೊ ಇದರ ಕಾಂಜುಗೇಟ್ ಏನಾಗ್ತದೆ, ಇದರ ಕಾಂಜುಗೇಟ್ ಮೈನಸ್ 2 ಇಂಟು ಸ್ಕ್ವೇರ್ ರೂಟ್ ಆಫ್ 2i ಅಂತ ಆಗ್ತದೆ. ಸೊ ಇದನ್ನು ನಾವೀಗ ನ್ಯೂಮರೇಟರ್ ಹಾಗೆ ಡಿನಾಮಿನೇಟರ್ಗೆ ಮಲ್ಟಿಪ್ಲೈ ಮಾಡಬೇಕು. ಸೊ 14 ಇಂಟು ಮೈನಸ್ 2 ಸ್ಕ್ವೇರ್ ರೂಟ್ ಆಫ್ 2i ಡಿವೈಡೆಡ್ ಬೈ 2 ಇಂಟು ಸ್ಕ್ವೇರ್ ರೂಟ್ ಆಫ್ 2i ಇಂಟು ಮೈನಸ್ 2 ಸ್ಕ್ವೇರ್ ರೂಟ್ ಆಫ್ 2i. ನೆಕ್ಸ್ಟ್ ಇಲ್ಲಿ ಇದನ್ನು ಫರ್ದರ್ ಸಿಂಪ್ಲಿಫೈ ಮಾಡಿದಾಗ ಇಲ್ಲೀಗ ಇದನ್ನು ಡೈರೆಕ್ಟಾಗಿ ಕ್ಯಾನ್ಸಲ್ ಕೂಡ ಮಾಡಿ ಕೂಡ ನಾವು ಇದರ ಕಾಂಜುಗೇಟನ್ನು ಮಲ್ಟಿಪ್ಲೈ ಮಾಡ್ಬೋದು. ಈಗ 14 ಡಿವೈಡ್ ಬೈ 2 ಅಂತ ಇದೆ, ಸೊ 2 1s ಆರ್ 2 7s ಆರ್. ಸೊ ಇಲ್ಲಿ ನಮಗೆ ಫೈನಲ್ ಆಗಿ ಏನು ಸಿಗ್ತದೆ, 7 ಡಿವೈಡೆಡ್ ಬೈ ಸ್ಕ್ವೇರ್ ರೂಟ್ ಆಫ್ 2i ಅಂತ ಸಿಗ್ತದೆ. ನೆಕ್ಸ್ಟ್ ನಾವಿಲ್ಲಿ ಏನು ಮಾಡಬೇಕು, ರ್ಯಾಷನಲೈಸೇಷನ್ ಮಾಡಬೇಕು. ಸೊ ರ್ಯಾಷನಲೈಸೇಷನ್ ಅಂತ ಹೇಳಿದರೆ ಇದರ ಕಾಂಜುಗೇಟ್ ಸ್ಕ್ವೇರ್ ರೂಟ್ ಆಫ್ 2iಯ ಕಾಂಜುಗೇಟ್ ಏನಾಗ್ತದೆ, ಮೈನಸ್ ಸ್ಕ್ವೇರ್ ರೂಟ್ ಆಫ್ 2i. ಸೊ ಇದನ್ನು ನ್ಯೂಮರೇಟರ್ ಮತ್ತು ಡಿನಾಮಿನೇಟರ್ಗೆ ನಾವು ಮಲ್ಟಿಪ್ಲೈ ಮಾಡಬೇಕು. ಸೊ ಮೈನಸ್ ಸ್ಕ್ವೇರ್ ರೂಟ್ ಆಫ್ 2i. ಸೊ ಇಲ್ಲಿ ನಾನು ಆ್ಯಕ್ಚುಲಿ ಸಿಂಪ್ಲಿಫೈ ಮಾಡಿ ಇದನ್ನು ಸಾಲ್ವ್ ಮಾಡಬೇಕು, ಯಾಕೆಂದರೆ ಸಿಂಪ್ಲಿಫೈ ಮಾಡದೆ ನೀವು ಈ ರೀತಿ ಸಾಲ್ವ್ ಮಾಡಿದರೆ ಇದು ಇನ್ನೂ ಕೂಡ ಕಾಂಪ್ಲಿಕೇಟ್ ಆಗ್ತಾ ಹೋಗ್ತದೆ. ಅದಕ್ಕೋಸ್ಕರ 2 1s ಆರ್ 2 7s ಆರ್ 14. ಸೊ ಈ ರೀತಿ ಸಿಂಪ್ಲಿಫೈ ಮಾಡಿ ನಾವು ಮತ್ತೆ ಪುನಃ ಇಲ್ಲಿ ರ್ಯಾಷನಲೈಸೇಷನ್ ಡೈರೆಕ್ಟಾಗಿ ಮಾಡ್ಬೋದು. ಸೊ ಈಗ ನಮಗಿಲ್ಲಿ ಸಿಗ್ತಾ ಇದೆ 7 ಇಂಟು ಮೈನಸ್ ಸ್ಕ್ವೇರ್ ರೂಟ್ ಆಫ್ 2i. ಸೊ
minus 7 square root of 2i. ನೆಕ್ಸ್ಟ್ ಡಿವೈಡೆಡ್ ಬೈ ಸ್ಕ್ವೇರ್ ರೂಟ್ ಆಫ್ 2 ಇಂಟು ಸ್ಕ್ವೇರ್ ರೂಟ್ ಆಫ್ 2 ಅಂತ ಹೇಳಿದರೆ ಏನಾಗ್ತದೆ, ಸ್ಕ್ವೇರ್ ರೂಟ್ ಆಫ್ 2 ಇಂಟು ಸ್ಕ್ವೇರ್ ರೂಟ್ ಆಫ್ 2 ಅಂತ ಹೇಳಿದರೆ ಸ್ಕ್ವೇರ್ ರೂಟ್ ಆಫ್ 4. ಸ್ಕ್ವೇರ್ ರೂಟ್ ಆಫ್ 4ನ ಬೆಲೆ ಎಷ್ಟು, 2. ಸೊ ಇದು ನಮಗೆ 2 ಕೊಡ್ತದೆ. ನೆಕ್ಸ್ಟ್ ಇಲ್ಲಿ ಐ ಇದೆ. ಸೊ ಐ ಸ್ಕ್ವೇರ್ ಎಷ್ಟು, ಐ ಇಂಟು ಐ ಅಂತ ಹೇಳಿದರೆ ಐ ಸ್ಕ್ವೇರ್. ಆಮೇಲೆ ಇಲ್ಲಿ ಮೈನಸ್ ಸೈನ್ ಇದೆ, ಸೊ ಮೈನಸ್. ಸೊ ಪುನಃ ನಮಗೆ ಸಿಗ್ತದೆ ಮೈನಸ್ 7 ಸ್ಕ್ವೇರ್ ರೂಟ್ ಆಫ್ 2i ಡಿವೈಡೆಡ್ ಬೈ ಮೈನಸ್ 2. ಐ ಸ್ಕ್ವೇರ್ನ ಬೆಲೆ ಎಷ್ಟು, ಐ ಸ್ಕ್ವೇರ್ನ ಬೆಲೆ -1. ಸೊ ಮೈನಸ್ ಸ್ಕ್ವೇರ್ ರೂಟ್ ಆಫ್ 2i ಮೈನಸ್ ಮೈನಸ್ ಪ್ಲಸ್ ಆಗ್ತದೆ, ಡಿವೈಡೆಡ್ ಬೈ 2 ಎನ್ನುವಂಥದ್ದು ನಮಗೆ ಫೈನಲ್ ಆನ್ಸರ್ ಆಗಿ ಸಿಗ್ತದೆ. ಇದನ್ನು ನೀವು a ಪ್ಲಸ್ IB ಫಾರ್ಮಲ್ಲಿ ಬರೆಯುವುದಾದರೆ ಇಲ್ಲಿ ರಿಯಲ್ ಪಾರ್ಟ್ ಇಲ್ಲ, ಹಾಗಾಗಿ ಅದು 0 ಆಗ್ತದೆ. ನೆಕ್ಸ್ಟ್ ಉಳಿದಿರುವಂಥದ್ದು 7 ಸ್ಕ್ವೇರ್ ರೂಟ್ ಆಫ್ 2 ಡಿವೈಡೆಡ್ ಬೈ 2i. ಸೊ ಇದು ಈಗ a ಪ್ಲಸ್ IB ಫಾರ್ಮಲ್ಲಿದೆ. ಇಲ್ಲಿ ರಿಯಲ್ ಪಾರ್ಟ್ 0, ಹಾಗೆ ಇಮ್ಯಾಜಿನರಿ ಪಾರ್ಟ್ ಇಲ್ಲಿ -7 ಸ್ಕ್ವೇರ್ ರೂಟ್ ಆಫ್ 2 ಡಿವೈಡೆಡ್ ಬೈ 2 ಅಂತ ಇದೆ. ಸೊ ಈ ಪಾರ್ಟನ್ನು ನಾವಿಲ್ಲಿ ಕ್ಯಾನ್ಸಲ್ ಮಾಡಬೇಕು. ಡೈರೆಕ್ಟಾಗಿ ಇಲ್ಲಿ ಏನು ಮಾಡ್ಬೋದು, 2 1s are 2 7s are 14 ಅಂತ ಸಿಂಪ್ಲಿಫೈ ಮಾಡಿ ಡೈರೆಕ್ಟಾಗಿ ನೀವು ಮಾಡ್ಬೋದು. ಇದು ಕ್ಯಾನ್ಸಲ್ ಮಾಡದೆ ನೀವು ಮಾಡಿದರೆ ಇದು ಇನ್ನೂ ಕೂಡ ಕಾಂಪ್ಲಿಕೇಟ್ ಆಗ್ತಾ ಹೋಗ್ತದೆ.